ವಕೀಲರ ಸಂಘ ರಿಜಿಸ್ಟರ್ ಬಂಟ್ವಾಳ ಇದರ ಆಶ್ರಯದಲ್ಲಿ ವಕೀಲರ ದಿನಾಚರಣೆ ಮತ್ತು ನ್ಯಾಯಾಧೀಶರ ಬೀಳ್ಕೊಡುಗೆ ಸಮಾರಂಭ ನಿನ್ನೆ ಬಂಟ್ವಾಳ ಬಾರ್ ಅಸೋಸಿಯೇಷನ್ನಲ್ಲಿ ನಡೆಯಿತು. ಹಿರಿಯ ಸಿವಿಲ್ ನ್ಯಾಯಾಧೀಶರಾಗಿ ಬಡ್ತಿ ಪಡೆದು ಶ್ರೀರಂಗಪಟ್ಟಣಕ್ಕೆ ವರ್ಗಾವಣೆಗೊಂಡ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಮತ್ತು ಜೆಎಂಎಫ್ಸಿ ಬಂಟ್ವಾಳ ಕೃಷ್ಣಮೂರ್ತಿ ಅವರನ್ನ ವಕೀಲರ ಸಂಘದ ಅಧ್ಯಕ್ಷ ರಿಚರ್ಡ್ ಕೋಸಯ್ಯಂ ಹಾಗೂ ಹಿರಿಯ ವಕೀಲರು ಸನ್ಮಾನಿಸಿದ್ರು. ಬಳಿಕ ವಕೀಲರು ಕೃಷ್ಣಮೂರ್ತಿ ಅವರ ಬಗ್ಗೆ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ರು. ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಕೃಷ್ಣಮೂರ್ತಿ ಅವರು 3.5 ವರ್ಷ ಬಂಟ್ವಾಳದಲ್ಲಿ ಕಾರ್ಯನಿರ್ವಹಿಸಿದೆ. ಯಾವುದೇ ತೊಂದರೆ ಇಲ್ಲದೆ ಕೆಲಸ ಮಾಡಿದ್ದೇನೆ. ಸಾಕಷ್ಟು ವಿಚಾರಗಳನ್ನ ಕಲಿತಿದ್ದೇನೆ ಎಂದು ವೃತ್ತಿಯ ಅನುಭವವನ್ನ ಹಂಚಿಕೊಂಡರು. ಹಿರಿಯ ವಕೀಲರಾದ ಶ್ರೀನಿವಾಸ್ ದೈಪಲ ಅವರು ವಕೀಲರ ದಿನಾಚರಣೆಯ ಬಗ್ಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಬಂಟ್ವಾಳ ಅನಿಲ್ ಪ್ರಕಾಶ್ ಎಂಪಿ ಹಾಗೂ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಬಂಟ್ವಾಳ ರಾಜೇಂದ್ರ ಕೆಎಸ್, ಕಾರ್ಯಕಾರಿ ಸಮಿತಿಯ ಸದಸ್ಯ ವೀರೇಂದ್ರ ಎಂ ಸಿದ್ದಕಟ್ಟೆ, ವಕೀಲರ ಸಂಘದ ಜೊತೆ ಕಾರ್ಯದರ್ಶಿ ಅಕ್ಷತಾ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಕೆ ನರೇಂದ್ರನಾಥ್ ಭಂಡಾರಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಮಂಗಳೂರು ಅಂದುಕೊಂಡೇ ಒಂದು ವಿಶೇಷ ಸ್ಥಾನಮಾನ ಇದೆ ಮಂಗಳೂರಿಗೆ ಅಂತ. ಆ ವಿಶೇಷ ಸ್ಥಾನಮಾನ ಇರುವಂತಹ ಆ ಸ್ಥಳದಲ್ಲಿ ನಾನು ಹೇಗೆ ನಿರ್ವಹಿಸ್ತೇನೆ, 3 ವರ್ಷ ಹೇಗೆ ಮುಗಿತು ಅನ್ನೋದೇ ಗೊತ್ತಾಗಲಿಲ್ಲ. ಯಾಕೆ ನನಗೆ ಯಾರೂ ಅಡೆತಡೆ ಮಾಡಲಿಲ್ಲ, ಒಬ್ಬರು ಸಹಿತ ನನಗೊಂದು ತೊಂದರೆ ಆಗುವಂತ ಯಾವ ಅಡ್ಡಿ ಆತಂಕವನ್ನು ತರಲಿಲ್ಲ. ನನಗೆ ಆ 3 ವರ್ಷ ಕ್ರಿಮಿನಲ್ ನ್ಯಾಯಾಲಯದಲ್ಲಿ ಕಾರ್ಯನಿರ್ವಹಿಸಿದಾಗ ಸಾಕಷ್ಟು ವಿಚಾರಗಳನ್ನ ಬಹುಶಃ ನಾನು ಇಲ್ಲಿ ಕಲಿತಿದ್ದೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೈ ಮನಸ್ಸಿಗೊಪ್ಪುವ ಚಂದದ ಆಭರಣ, ಸಾಂಪ್ರದಾಯಿಕ ಉಡುಗೆಗೆ ಸಾಂಪ್ರದಾಯಿಕ ಚಿನ್ನ, ನಿಮ್ಮನ್ನು ಸದಾ ಹೊಳೆಯುವಂತೆ ಮಾಡುವ ಆಕರ್ಷಕ ವಿನ್ಯಾಸ, ಆಂಟಿಕ್ ಟೆಂಪಲ್ ಡಿಸೈನ್, ಕುಂದನ್ ಆಭರಣ, ಕಲ್ಕತ್ ರಾಜ್ಕೋಟ್ ಡಿಸೈನ್, ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅಮೋಘ ಸಂಗ್ರಹ. ನಿಮ್ಮ ಪ್ರತಿ ಸಂಭ್ರಮವನ್ನ ನಮ್ಮೊಂದಿಗೆ ಹೆಚ್ಚಿಸಿಕೊಳ್ಳಿ. 40 ವರ್ಷಗಳಿಂದ ಗ್ರಾಹಕರ ನಂಬಿಕೆ ಉಳಿಸಿಕೊಂಡ ಸ್ವರ್ಣಾಭರಣ ಮಳಿಗೆ ವಿಎನ್ಆರ್ ಗೋಲ್ಡ್, ಸ್ವರ್ಣಸೌಧ, ರಥಬೀದಿ, ಬಂಟ್ವಾಳ.